ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಗೊಂದಿ ಗ್ರಾಮ ಪಂಚಾಯಿತಿಯಲ್ಲಿ ಲಕ್ಷಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಸೇರಿಕೊಂಡು ಅವ್ಯವಹಾರ ನಡೆಸಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈ ಆರೋಪದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಸೋಮವಾರ ಗ್ರಾಮ ಪಂಚಾಯಿತಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಗ್ರಾಮ ಪಂಚಾಯಿತಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವ ಹಣಕಾಸಿನ ವ್ಯವಹಾರಗಳು ಹಾಗೂ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಸಮಗ್ರ ತನಿಖೆ ನಡೆಸಬೇಕು, ಅವ್ಯವಹಾರದಲ್ಲಿ ಭಾಗಿಯಾಗಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪ್ರತಿಭಟನಾಕಾರರ ಜೊತೆ ಮಾತುಕತೆ ನಡೆಸಿದರು. ಅತಿ ಶೀಘ್ರದಲ್ಲಿ ಒಂದು ತನಿಖಾ ತಂಡವನ್ನು ರಚಿಸಿ ಪಂಚಾಯಿತಿಯಲ್ಲಿ ನಡೆದಿರುವ ಆರೋಪಗಳ ಬಗ್ಗೆ ಪರಿಶೀಲನೆ ನಡೆಸಲಾಗುವುದು. ತನಿಖೆಯಲ್ಲಿ ತಪ್ಪಿತಸ್ಥರು ಕಂಡುಬಂದರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರತಿಭಟನಾಕಾರರಿಗೆ ಭರವಸೆ ನೀಡಿದರು. ಇದೀಗ ಗ್ರಾಮ ಪಂಚಾಯಿತಿಯಲ್ಲಿ ಕೇಳಿಬಂದಿರುವ ಲಕ್ಷಾಂತರ ರೂಪಾಯಿ ಅವ್ಯವಹಾರದ ಆರೋಪದ ಸತ್ಯಾಸತ್ಯತೆ ತನಿಖೆಯಿಂದಷ್ಟೇ ಹೊರಬರಬೇಕಿದೆ. ಅಧಿಕಾರಿಗಳು ಕೈಗೊಳ್ಳಲಿರುವ ಮುಂದಿನ ಕ್ರಮದತ್ತ ಗ್ರಾಮದ ಜನರು ಚಿತ್ತ ನೆಟ್ಟಿದ್ದಾರೆ. ಆಗಲಿವರೆಗೂ ನಾವು ಮಾಡಲ್ಲ. ಬೇಕೇ ಬೇಕು, ಭ್ರಷ್ಟಾಧಿಕಾರಿಗೆ ಭ್ರಷ್ಟಾಧಿಕಾರಿಗೆ, ಗ್ರಾಮ ಪಂಚಾಯತಿಗೆ ಗ್ರಾಮ ಪಂಚಾಯತಿಗೆ ಘೋಷಣೆ ಹಾಕ್ರಿ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ, ಕರ್ನಾಟಕ ಮಾತಾ ಕಿ. ಗೊಂದಿ ಪಂಚಾಯಿತಿಯಲ್ಲಿ ದುಷ್ಕರ್ಮ ನಡೆದಿದೆ. ನ್ಯಾಯ ಬೇಕೇ ಬೇಕು, ಬೇಕೇ ಬೇಕು. ಸರ್, ಗೊಂದಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನನ್ನ ಸಮಸ್ತ ಸಾರ್ವಜನಿಕರು ತುಂಬಿರ್ತಕ್ಕಂಥ ಟ್ಯಾಕ್ಸ್ 26 ಲಕ್ಷ ಸರ್, 26 ಲಕ್ಷ ದುಡ್ಡನ್ನ ದುರುಪಯೋಗ ಮಾಡಿಕೊಂಡಿರ್ತಕ್ಕಂಥ ದುಷ್ಟ ಅಧಿಕಾರಿಗಳ ಕೂಟ ಈ ಗೊಂದಿ ಗ್ರಾಮ ಪಂಚಾಯತಿಯಲ್ಲಿ ಸರ್. ಹಾಗಾಗಿ ನಾವು ಸಂಬಂಧಪಟ್ಟ ಇಲಾಖಾಧಿಕಾರಿಗಳನ್ನ ಮಾಹಿತಿ ಕೇಳಿರೋ ನಮಗೆ ಮಾಹಿತಿ ಕೊಟ್ಟಿಲ್ಲ. ಅದಕ್ಕೆ ಸರ್ ಸಂಬಂಧಪಟ್ಟ ಇಲಾಖಾ ಪಿಡಿಒ ಅಧಿಕಾರಿಗಳು ಇಲ್ಲಿ ಅತಿ ಶೀಘ್ರದಲ್ಲಿ ಬರಬೇಕು, ಸಂಬಂಧಪಟ್ಟ ಯುವ ಸಾಹೇಬರು ಬರಬೇಕು, ಸಮರ್ಪಕವಾಗಿ ನಮ್ಮ ಸಾರ್ವಜನಿಕರಿಗೆ ಈ ಕ್ಷಣಕ್ಕೆ ಉತ್ತರ ಕೊಟ್ಟು ಹೋಗ್ಬೇಕು ಸರ್. 26 ಲಕ್ಷದ ಹಗರಣ ಆಗೈತಿ. 8 ಲಕ್ಷ ರೂಪಾಯಿನ ನಾವು ಕಳ್ಳನಾಶಕ ಹೊಡಿತೀವಿ, ಅದನ್ನ ಹೊಡಿತೀವಿ, ಇದನ್ನ ಹೊಡಿತೀವಿ ಅಂತ ತಿಂದಿರ್ತಕ್ಕಂಥದ್ದಿದೆ. ಒಂದು 100 ರೂಪಾಯಿ ಬಲ್ಬನ್ನ 400ರಿಂದ 500 ರೂಪಾಯಿ ಖರ್ಚಾಕಿರ್ತಕ್ಕಂಥದ್ದಿದೆ. ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ದುರುಪಯೋಗ ಆಗಿರ್ತಕ್ಕಂಥದ್ದು ಈ ಪಂಚಾಯತಿಯಲ್ಲಿ ಸರ್ ಕೋಟ್ಯಾಂತರ ರೂಪಾಯಿ ಹಗರಣ ಆಗಿದೆ. ಕೋಟ್ಯಾಂತರ ರೂಪಾಯಿ ಹಗರಣ ಆಗಿರ್ತಕ್ಕಂಥದಕ್ಕೆ ಸಮರ್ಪಕ ಉತ್ತರ ಕೊಡ್ಲಿಕ್ಕೆ ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ಈ ಕ್ಷಣಕ್ಕೆ ಬರಬೇಕು. ಅವ್ರು ಬರೋದ್ ಹೊರತು ನಾವು ಈ ಜಾಗ ಬಿಟ್ಟು ಕದಲಲ್ಲ. ಗೊಂದಿ ಗ್ರಾಮ ಪಂಚಾಯತಿ ಕಾರ್ಯಾಲಯಕ್ಕೆ ವರ್ಗ 1ರ ಹಣ ಸಾಕಷ್ಟು ದುರ್ಬಳಕೆ ಆಗಿದೆ ಅಂತ ಹೇಳಿ ಕಂಡು ಬಂದಾಗ ಸುಮಾರು 2024-25 ಒಂದು ಇಶ್ಯೂಯನ್ನು ಹಾಕಿ ಮಾಹಿತಿ ಆಕ್ಟ್ನೊಳಗೆ ನಾವು ಕೊಟ್ಟಿವಿ. ಸಮಂಜಸವಾಗಿ ಉತ್ತರನೇ ಇಲ್ಲ. ಲೋಕಾಯುಕ್ತರ ಆಫೀಸ್ಗೆ ಹೋಗಿ ಮನವಿ ಮಾಡ್ಕೊಂಡ್ವಿ. ಅವರು ಅದಕ್ಕೆ ಬರೀ ಇದನ್ನ ಒಂದು ಹಾಳಿ ಕೊಟ್ಟಿದ್ವಿ. ಸಂಬಂಧಪಟ್ಟ ವೋಚರು ಮತ್ತು ಬಿಲ್ಲು ಟರಾವು 3 ತರ ಕೇಳಿದ್ರು. ಅವಾಗ್ಲೂ ಬಂದು ರಿಕ್ವೆಸ್ಟ್ ಮಾಡಿದ್ರು. ಸರಿಯಾದ ನಮಗೆ ಸಮಗ್ರವಾಗಿ ಸ್ಪಂದನೆ ನೀಡದೇ ಇರುವುದರ ಕಾರಣದಿಂದ ಇವತ್ತು ನಾವು ಸ್ಟ್ರೈಕ್ ಬಿಡಬೇಕಾಗಿದೆ. ಮುಂದಿನ ಸೂಕ್ತವಾದ ಕ್ರಮ ಅಂತಂದ್ರ ಈಗೇನು ಮಾಹಿತಿ ಏನು ಆ ಭ್ರಷ್ಟ ಅಧಿಕಾರಿ ಏನದಲ್ಲ, ಈ ದುಡ್ಡನ್ನ ಪೋಲ್ ಮಾಡಿರ್ತಕ್ಕಂಥ ಅಧಿಕಾರಿ ಗಣೇಶ್ ಪಿಡಿಒ ಅವ್ರನ್ನ ಯುವ ಸಾಹೇಬರಿಗೆ ಮನವಿ ಕೊಟ್ಟಿದ್ದೇವೆ. ಅವರು ಯುವ ಸಾಹೇಬರಲ್ಲಿ ಬರಬೇಕು ಮತ್ತು ಗಣೇಶ್ ಪಿಡಿಒವನ್ನು ಕರಿಬೇಕು. ಅವನಿಗೆ ತಕ್ಕವಾದ ಒಂದು ಶಿಕ್ಷೆಯನ್ನ ಅವನಿಗೆ ಕೊಡಬೇಕು. ನಮ್ಮ 3 ಹಳ್ಳಿ ಗ್ರಾಮದ ಸಮಸ್ತ ರೈತ ಬಾಂಧವರು ಹಣವೇನು ಕಟ್ಟಿದಾರಲ್ಲ, ಟ್ಯಾಕ್ಸಿನ ಹಣವನ್ನ, ಆ ಭ್ರಷ್ಟಾಚಾರ ಆಗಿರ್ತಕ್ಕಂಥ ಹಣವನ್ನ ನಮ್ಮ ಪಂಚಾಯತಿಗೆ ಮುಟ್ಟಿಸುವಂತ ವ್ಯವಸ್ಥೆ ಇದಾಗಬೇಕಾಗಿದೆ. ಈಗ ನೋಡಿ, ಗೊಂದಿ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂಗೆ ಒಂದು 8 ಜನ ಊರಿನ ಹಿರಿಯರು 7ನೇ ತಾರೀಕಿಗೆ ನಾನು ಲೆಟರ್ ಕೊಟ್ಟಿದ್ರು. ಇಲ್ಲ ಗೊಂದಿ ಗ್ರಾಮ ಪಂಚಾಯತಿಯಲ್ಲಿ 23-24ರಿಂದ ಅಂದ್ರೆ 2 ವರ್ಷ 23-24-25 ಈ 2 ವರ್ಷದಲ್ಲಿ ಅವ್ಯವಹಾರ ಆಗಿದೆ. ಹಾಗಾಗಿ ಅದನ್ನ ತಪ್ಪಿತಸ್ಥರ ಮೇಲೆ ನೀವು ಕ್ರಮ ಕೈಗೊಳ್ಬೇಕು, ಇಲ್ಲ ಅಂದ್ರೆ ನಾವು ಸೋಮವಾರ ಸ್ಟ್ರೈಕ್ ಮಾಡ್ತೀವಿ ಅಂತ ನನಗೆ ಲೆಟರ್ ಕೊಟ್ಟರು. ನಾನೇನು ಹೇಳಿದೆ ಅವ್ರಿಗೆ, ಇಲ್ಲ ನೀವು ಶುಕ್ರವಾರನೇ ಒಂದು ಲೆಟರ್ ಕೊಟ್ಟು ಸೋಮವಾರ ಮಾಡೋದು ಅಷ್ಟು ಸರಿಯಲ್ಲ. ಯಾಕಂದ್ರೆ ಶನಿವಾರ ರವಿವಾರ 2 ದಿನ ರಜೆ ಇದೆ. ನೀವು ಒಂದು ಲೆಟರ್ ಕೊಟ್ಟು ಹೋಗಿ ನಾವು ಏನೈತಲ್ಲ ಅದೊಂದು ಎನ್ಕ್ವೈರಿ ಮಾಡಿಸ್ತೀವಿ. ಎನ್ಕ್ವೈರಿ ಮಾಡಿಸಿದ ಸತ್ಯಾಸತ್ಯತೆ ಗೊತ್ತಾಗತ್ತೆ. ಅವ್ರ ಮೇಲೆ ನಾವು ಸಂಬಂಧಪಟ್ಟಂಗೆ ನಾವು ಕ್ರಮ ಕೈಗೊಳ್ತೀವಿ, ಯಾರು ತಪ್ಪು ಮಾಡಿದಾರೋ ಅಂತ ಹೇಳಿದ್ದೀವಿ. ಸ್ಟ್ರೈಕ್ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳಿ ಆದ್ರೂ ಸಹಿತ ಇವತ್ತು ಅವರು ಸ್ಟ್ರೈಕ್ ಹಮ್ಮಿಕೊಂಡಿದ್ದಾರೆ. ಈ ಸ್ಟ್ರೈಕ್ದಲ್ಲಿ ನಾನು ಅವ್ರು ಹೇಳಿದ್ದೀನಿ, ನಮಗೂ 8 ದಿನ ಟೈಮ್ ಬೇಕು.
ಸಮಗ್ರ ಪರಿಶೀಲನೆ ಮಾಡಿ ನಂತರ ವರದಿ ಏನೈತಿ ಎಲ್ಲ ನಾವು ಮೇಲಾಧಿಕಾರಿಗಳಿಗೆ ಕೊಡ್ತೀವಿ. ಆ ನಂತರ ಕ್ರಮ ಆಗತ್ತೆ ಅಂತ ಹೇಳಿದ್ವಿ. ಸರ್ ಈಗ ಇವ್ರು 23, 24, 25 2 ವರ್ಷದ ಕೊಟ್ಟಿದ್ದಾರೆ ಲೆಟರ್. ಏನ್ ಆರೋಪ ಸರ್ ಅವ್ರು? ಅದು ನೋಡ್ಬೇಕ್ರಿ. ಅವರು ಆ ಲೆಟರ್ ಅಲ್ಲಿ ಏನು ಅವ್ಯವಹಾರ ಅಂತೇಳಿ ಅಂದ್ರೆ ಅವ್ಯವಹಾರ ಆಗಿದೆ ಅಂತ ಹೇಳಿದ್ದಾರೆ. ಬಟ್ ಯಾವುದೇ ಅಮೌಂಟ್ ಅನ್ನ ಕಾಣಿಸಿಲ್ಲ ಅವರು. ತಂಡ ರಚನೆ ಏನಾದ್ರು ಮಾಡಿದ್ರೆ ಏನ್ ಸರ್ ಇದಕ್ಕೆ? ಈಗ ಎನ್ಕ್ವೈರಿಗೆ ಒಂದು ಲೆಟರ್ ಮಾಡಿದೀವ್ರಿ. 8 ದಿನ ಬೇಕಾಗುತ್ತೆ ಎನ್ಕ್ವೈರಿ ಮಾಡ್ಲಿಕ್ಕೆ. ಆ ನಂತರ ಎನ್ಕ್ವೈರಿ ರಿಪೋರ್ಟ್ ಬಂದ ನಂತರ ಏನೈತೆ ಮುಂದಿನ ನಾವು ಕ್ರಮ ಕೈಗೊಳ್ತೀವಿ ಮಾನ್ಯ ಮೇಲಾಧಿಕಾರಿಗಳಿಗೆ ತಿಳಿಸಿ. ಅವರು ಪ್ರಕಾರ ವರ್ಗ 1 ಅಂತ ಹೇಳಿದ್ದಾರೆ. ಮತ್ತೆ ಬೇರೆ ಯಾವ್ದು ಸ್ಕೀಮ್ ಹೇಳಿಲ್ಲ, ವರ್ಗ 1ದಷ್ಟೇ ಹೇಳಿದ್ರೆ. ಆಗಲಿವರೆಗೂ ನಾವು ಮಾಡಲ್ಲ. ಬೇಕೇ ಬೇಕು ಭ್ರಷ್ಟಾಧಿಕಾರಿಗೆ, ಭ್ರಷ್ಟಾಧಿಕಾರಿಗೆ, ಗ್ರಾಮ ಪಂಚಾಯತಿಗೆ, ಗ್ರಾಮ ಪಂಚಾಯತಿಗೆ. ಘೋಷಣೆ ಆಗ್ಲಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಕರ್ನಾಟಕ ಮಾತಾ ಕಿ. ಗೊಂದಿ ಪಂಚಾಯಿತಿಯಲ್ಲಿ ದುಷ್ಕರ್ಮ ನಡೆದಿದೆ. ನ್ಯಾಯ ಬೇಕೇ ಬೇಕು, ಬೇಕು, ಬೇಕೇ ಬೇಕು. ಆಗಲಿವರೆಗೂ ನಾವು ಮಾಡಲ್ಲ. ಬೇಕೇ ಬೇಕು ಭ್ರಷ್ಟಾಧಿಕಾರಿಗೆ, ಭ್ರಷ್ಟಾಧಿಕಾರಿಗೆ, ಗ್ರಾಮ ಪಂಚಾಯತಿಗೆ, ಗ್ರಾಮ ಪಂಚಾಯತಿಗೆ. ಘೋಷಣೆ ಆಗ್ಲಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಕರ್ನಾಟಕ ಮಾತಾ ಕಿ. ಗೊಂದಿ ಪಂಚಾಯಿತಿಯಲ್ಲಿ ದುಷ್ಕರ್ಮ ನಡೆದಿದೆ. ನ್ಯಾಯ ಬೇಕೇ ಬೇಕು, ಬೇಕೇ ಬೇಕು. ಆಗಲಿವರೆಗೂ ನಾವು ಮಾಡಲ್ಲ. ಬೇಕೇ ಬೇಕು ಭ್ರಷ್ಟಾಧಿಕಾರಿಗೆ, ಭ್ರಷ್ಟಾಧಿಕಾರಿಗೆ, ಗ್ರಾಮ ಪಂಚಾಯತಿಗೆ, ಗ್ರಾಮ ಪಂಚಾಯತಿಗೆ. ಘೋಷಣೆ ಆಗ್ಲಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಕರ್ನಾಟಕ ಮಾತಾ ಕಿ. ಗೊಂದಿ ಪಂಚಾಯಿತಿಯಲ್ಲಿ ದುಷ್ಕರ್ಮ ನಡೆದಿದೆ. ನ್ಯಾಯ